ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರು ತುಂಬ ಕುಣಿತವನೇ ಸರ್, ಏನಂತ ಗೊತ್ತಿಲ್ಲ, ಇಷ್ಟು ಕುಣಿತಾನೆ. ಇವನೊಂದು ಸ್ವಲ್ಪ ಸೈಲೆಂಟ್ ಆಗಬೇಕು ನೋಡಿ. ಇವನೊಬ್ಬ ಸೈಲೆಂಟ್ ಆದರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ನೋಡಿ ಅನ್ನೋಂಥದ್ದು ನಿಮ್ಗೆ ಅನಿಸುತ್ತಾ? ಶತ್ರು ಶಾಂತವಾಗಲು ಸ್ಮಶಾನ ಪ್ರಯೋಗ ಮಾಡೋಕ್ಕಾಗತ್ತಾ? ಫಸ್ಟ್ ಏನಂತ ಕೇಳ್ಕೊಳ್ಳಿ. ಅಲ್ಲ ಆಗುತ್ತಾ ಇಲ್ಲ ಆಮೇಲೆ ನೋಡೋಣ. ಅಮಾವಾಸ್ಯೆ ದಿನ ಆಯಿತಾ, ಒಂದು ಲಿಂಬೆಹಣ್ಣು ತೊಗೊಳ್ಳಿ. ಲಿಂಬೆಹಣ್ಣು ಚೆನ್ನಾಗಿರಬೇಕು, ಹಸಿರು ಬಣ್ಣದ ಬೇಡ, ಹಳದಿ ಬಣ್ಣದ ಲಿಂಬೆಹಣ್ಣು ಚೆನ್ನಾಗಿರೋದು, ಚಿತ್ತಿ ಇತ್ಯಾದಿಗಳು ಇಲ್ಲದೇ ಇರುವಂಥದ್ದು ಚೆನ್ನಾಗಿರುವಂಥ ಒಂದು ಲಿಂಬೆಹಣ್ಣು ತೊಗೊಳ್ಳಿ. ಇಷ್ಟು ದೊಡ್ಡ ಆಕೃತಿನಲ್ಲಿ ಇರ್ತದೆ, ಚಿಕ್ಕದಾಗಿರುವಂಥದ್ದು ಮೀಡಿಯಮ್ ಸೈಜಲ್ಲಿರುವಂಥ ಮೀಡಿಯಮ್ ಗಾತ್ರದ ಒಂದು ಲಿಂಬೆಹಣ್ಣನ್ನ ತೊಗೊಳ್ಳಿ. ಶತ್ರುವಿನ ಹೆಸರನ್ನು ಅದರ ಮೇಲೆ ಬರೀರಿ ಆಯಿತಾ. ಕಪ್ಪು ಬಣ್ಣದ ಲೇಖನಿಯನ್ನು ಬಳಸಿದ್ರು ಸಂತೋಷ, ಅದರಲ್ಲಿ ಬರೀರಿ. ಅದಾದ ಮೇಲೆ 7 ಗುಂಡು ಸೂಜಿಗಳನ್ನು ತೊಗೋಬೇಕು ನೀವು. ಗುಂಡು ಸೂಜಿ ಗೊತ್ತಲ್ಲ, 7 ಗುಂಡು ಸೂಜಿಗಳನ್ನ ತಗೊಂಡು 21 ಬಾರಿ ಅದನ್ನು ಚುಚ್ಚಬೇಕು. ಇವಾಗ ಲಿಂಬೆಹಣ್ಣು ಇದೆಯಾ ರೈಟಾ, 7 ಗುಂಡು ಸೂಜಿಗಳನ್ನ ಇದರಲ್ಲಿ ಎಲ್ಲಿ ಚುಚ್ತೀವಿ ಅಂತ ಹೇಳಿದ್ರೆ, ಶತ್ರುವಿನ ಹೆಸರು ಎಲ್ಲಿ ಬರೆದಿದ್ದೀವೋ ಅಲ್ಲಿ ಚುಚ್ಚಬೇಕು. 1 ಗುಂಡು ಸೂಜಿನ 3 ಸಲ ಚುಚ್ಚೋದು, 2 ಸಲ ಚುಚ್ಚೋದು, 3ನೇ ಸಲ ಅದರೊಳಗಡೆ ಚುಚ್ಚಿಬಿಡೋದು. ಈ ರೀತಿ 7 ಗುಂಡು ಸೂಜಿಗಳನ್ನು 3 ಸಲ ಚುಚ್ಚಿದಾಗ 21 ಸಲ ಚುಚ್ಚಿದಂಗೆ ಆಗುತ್ತೆ. ಅರ್ಥ ಆಯ್ತಾ? 1 ಗುಂಡು ಸೂಜಿ ತಗೊಳ್ಳಿ, ಅವ್ರ ಹೆಸರು ಮೇಲೆ 2 ಸಲ ಹಿಂಗೆ ಚುಚ್ಚಿ, ಗುಂಡು ಸೂಜಿ ಕೈನಲ್ಲೇ ಐತೆ, 1 2 3ನೇ ಸಲ ಪೂರ್ತಿಯಾಗಿ ಚುಚ್ಚಿಬಿಟ್ಟು ಅದರೊಳಗಡೆ ಬಿಟ್ಬಿಡೋದು. ಈ ರೀತಿ 7 ಗುಂಡು ಸೂಜಿಗಳನ್ನ ಮಾಡಿ ಆಮೇಲೆ ಈ ಲಿಂಬೆಹಣ್ಣನ್ನ ತಗೊಂಡು ಹತ್ತಿರದಲ್ಲಿರುವಂಥ ಸ್ಮಶಾನದ ಒಳಗಡೆ ಹೋಗಿ ಸ್ಮಶಾನದಲ್ಲಿ ಹೂತಿಡಬೇಕು. ಮಣ್ಣು ಸ್ವಲ್ಪ ಆಗೋದು, ಅದರಲ್ಲಿ ಹೂತು, ಅದರ ಮೇಲೆ ಬಂದ್ಬಿಟ್ಟು ಮಣ್ಣು ಹಾಕಿ ತಿರುಗಿ ನೋಡದೆ ಮನೆಗೆ ಬನ್ನಿ. ಸರ್, ಸ್ಮಶಾನಕ್ಕೆ ಹೋದಾಗ ಯಾಕೋ ಭಯ ಆಗುತ್ತೆ, ಜೊತೆಯಲ್ಲಿ ಯಾರನ್ನಾರು ಕರ್ಕೊಂಡು ಹೋಗಲ್ಲ. ಖಂಡಿತ ಕರ್ಕೊಂಡು ಹೋಗಿ. ಆದರೆ ಜೊತೆಯಲ್ಲಿ ಬಂದಂಥ ವ್ಯಕ್ತಿ ಇವತ್ತಲ್ಲ ನಾಳೆ ನಿಮಗೆ ಎಗೇನ್ಸ್ಟ್ ಆಗಿ ನೀವು ಈ ಥರ ಪ್ರಯೋಗವನ್ನು ಮಾಡಿದ್ದೀರಾ ಅಂತ ನಿಮ್ಮ ಶತ್ರು ಹತ್ರ ಹೇಳ್ಬಿಟ್ರೆ ಅದು ನಿಮ್ಮ ತಲೆನೋವು. ಜೊತೆಯಲ್ಲಿ ಯಾರನ್ನಾರು ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿ. ಸರ್, ಹೋದಾಗ ಭಯ ಆಗುತ್ತೆ, ಅಲ್ಲಿ ಎಂತಾರು ಮಾಡಿದಾಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಎಂತ ಮಾಡೋದು ಅಲ್ವಾ, ನಿಮ್ಗೊಂದು ಟೆನ್ಷನ್ ಇರುತ್ತಲ್ಲ ಏನು ಮಾಡಬೇಕು ಅಂತ. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಕಡಲೆಪುರಿ ಆಯಿತಾ, ಅವಲಕ್ಕಿ ಅಥವಾ ಕಡಲೆಪುರಿಯನ್ನು ತೊಗೊಂಡೋಗಿ ಹೋಗುವಾಗ. ಈ ಪ್ರಯೋಗವನ್ನು ಮಾಡಿ ಆದ ಮೇಲೆ ಸ್ವಲ್ಪ ಕಡಲೆಪುರಿನ ಅಲ್ಲಿ ಚೆಲ್ಲಬೇಕು, ಬಿಸಾಕಬಾರ್ದು. ಚೆಲ್ಬಿಟ್ಟು ತಿರುಗಿ ನೋಡದೆ ಮನೆಗೆ ಬನ್ನಿ. ಮನೆಗೆ ಬಂದಾದ್ರ ಮೇಲೆ ದಯವಿಟ್ಟು ಸ್ನಾನ ಮಾಡಿ ಸ್ಮಶಾನದ ಒಳಗಡೆ ಹೋಗ್ಬಿಟ್ಟು ಬಂದ ಮೇಲೆ ಅದೇ ಬಟ್ಟೆನಲ್ಲಿ ನೀವು ಓಡಾಡಂಗಿಲ್ಲ. ಇದು ಒಂದು ತಲೆನಲ್ಲಿ ಇಟ್ಕೊಳ್ಳಿ. ಯಾರು ಹೇಳ್ತಾರೋ ಬಿಡ್ತಾರೋ, ನನ್ನ ಪ್ರಯೋಗ ಇಲ್ದಿರಿ, ಯಾವ ಗುರುಗಳು ಕೊಟ್ಟರು ಅಷ್ಟೇ ನೆನ್ಪಿಟ್ಕೊಳ್ಳಿ. ಸ್ಮಶಾನದಿಂದ ಹೊರಗಡೆ ಬಂದ್ರೆ ಮನೆಗೆ ಬಂದ್ರು ಕೂಡ ದಯವಿಟ್ಟು ಸ್ನಾನ ಮಾಡಿ ಆ ಬಟ್ಟೆನ ಬಿಡಿ. ಬಟ್ಟೆನ ಬಿಡಿ ಅಂದರೆ ಸರ್ ಬಿಸಾಕಬೇಕಾ ಸರ್ ಅಂದರೆ ಇಲ್ಲ, ಅದನ್ನು ಒಗೆದ್ಬಿಟ್ಟೆ ಧರಿಸ್ಬೇಕು, ಬೇರೆ ಬಟ್ಟೆ ಇತ್ಯಾದಿಗಳನ್ನು ಧರಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ ಸರ್ ಅಂದರೆ, ಆ ಶತ್ರು ನಿಜವಾಗ್ಲೂ ಶತ್ರುವಾಗಿ ನಿಜವಾಗ್ಲೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಬೇಡದಿರೋ ಸುಮ್ಮನೆ ಬಂದು ಕಾಲಡ್ಡ ಬರ್ತಾವನೆ, ಸುಮ್ಮನೆ ಕುಣಿತಾ ಇದ್ದಾನಂದರೆ ಅವನು ಶಾಂತ ಆಗೇ ಆಗ್ತಾನೆ. ಅರ್ಥ ಆಯ್ತಲ್ವಾ? ಸೊ ದಯವಿಟ್ಟು ಈ ಪ್ರಯೋಗವನ್ನು ನೋಡಿಕೊಂಡು ನೆನಪಿಸ್ಕೊಂಡು ಸರಿಯಾಗಿದ್ದೀವಿ ನಾವು ಅಂತ ನಿಮಗೆ ಅನಿಸಿದ್ರೆ ಈ ಪ್ರಯೋಗವನ್ನು ಮಾಡಿ. ನಾನು ಎಲ್ಲೂ ಹೇಳ್ತಾ ಇಲ್ಲ ನೀವು ಕೆಟ್ಟವರಿದ್ದೀರಾ, ಇದನ್ನು ದುರ್ಬಳಕೆ ಮಾಡ್ಕೋತಾರೆ, ಆ ಥರ ಅಲ್ಲ. ನಾವು ಸರಿ ಇದೀವ ಇಲ್ಲ ಅನ್ನೋದು ನಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಅನಿಸುತ್ತಾ ನೀವು ಮಾಡಿ ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ.